ತಂಬಾಕು ಬೆಳೆಗೆ ವೈಜ್ಞಾನಿಕ ಬೆಲೆ ನೀಡುವಂತೆ ಒತ್ತಾಯಿಸಿ ಸೋಮವಾರ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಂಡ್ಯ ಜಿಲ್ಲಾ ರೈತ ಸಂಘದ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಎ. ಕೆಂಪುಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಕೇಂದ್ರ ಸರ್ಕಾರದ ಗಮನ ಸೆಳೆಯುವಂತೆ ಮಂಡ್ಯ ಸಂಸದರ ಕಚೇರಿಗೆ ಮನವಿ ನೀಡಲಾಯಿತು. ಕೆ.ಆರ್. ತಾಲೂಕು ಮಂಡ್ಯ ಸಂಸದರ ವ್ಯಾಪ್ತಿಗೆ ಬರುವುದರಿಂದ ಮಂಡ್ಯ ಸಂಸದರ ಕಚೇರಿಗೆ ತಂಬಾಕು ಬೆಳೆಯ ಬಗ್ಗೆ ಸಂಸದರು ಕೇಂದ್ರದಲ್ಲಿ ಧ್ವನಿ ಎತ್ತುವಂತೆ ಮನವಿ ಪತ್ರ ನೀಡಿ ಒತ್ತಾಯಿಸಲಾಯಿತು. ಪ್ರತಿಭಟನೆಯಲ್ಲಿ ಮೈಸೂರು ಜಿಲ್ಲಾ ತಂಬಾಕು ಬೆಳೆಗಾರರು ಹಾಗೂ ಮಂಡ್ಯ ಜಿಲ್ಲಾ ರೈತ ಮುಖಂಡರು ಭಾಗವಹಿಸಿದ್ದರು. ಇವರು ಕಂಪನಿಗಳು ಮಾಡ್ತಾ ಇರುವಂತ ಆದಾಯ ಎಷ್ಟು? ಒಂದು ಕೆಜಿ ತಾಂಬಾಕಿನಲ್ಲಿ 700 ರಿಂದ 800 ಸಿಗರೇಟ್, 1 ಕೆಜಿ 1 ಗ್ರಾಮ್ ಒಂದು ಸಿಗರೇಟ್ ಬರ್ತದೆ. ಅದರಲ್ಲಿ ಎಷ್ಟು ಸಾವಿರಾರು ಕೋಟಿನ ಒಂದು ಕಂಪನಿಗಳು ಆದಾಯ ಮಾಡ್ತಾವೆ. ಅದರಲ್ಲಿ ನಮಗೆ ಅದರಲ್ಲಿ 5% ಕೊಡಿ. ನಮ್ಗೆ ಉತ್ತಮವಾದಂತ ಕ್ವಾಲಿಟಿ ಆಂಧ್ರದಲ್ಲಿ ಬೆಳೆದೇ ಇರುವಂತಹ ತಾಂಬಾಕಿನ ನಮ್ಮ ಕರ್ನಾಟಕದಲ್ಲಿ ಒರಿಜಿನಿಯ ತಾಂಬಾಕನ್ನು ಬೆಳೀತಾ ಇದೀವಿ ನಾವು. ನಮ್ಮ ತಾಂಬಾಕನ್ನು ಆಂಧ್ರದವರು ಅದನ್ನ ಮಿಕ್ಸ್ ಮಾಡಿ ಅದನ್ನ ಬಣ್ಣ ಕಟ್ಟಿ ಮಾಡ್ತಾ ಇರುವಂತ ಆಂಧ್ರ ಪ್ರದೇಶ. ನಾವು ಗುಣಮಟ್ಟವನ್ನು ರಾಸಾಯನಿಕ ಕಡಿಮೆ ಮಾಡಿ ನಾವು ಸಾವಯವ ಒಂದು ಉತ್ಪನ್ನಗಳನ್ನು ನಮ್ಮ ಭೂಮಿನೇ ಉಂಟು ಒಂದು ಸಾವಯವ ಉತ್ಪನ್ನ ಪರಿಗಣನೆ ಮಾಡಿ ಅದನ್ನ ಬೆಳೀತಾ ಇದೀವಿ. ಹಾಗಾಗಿ ನಮ್ಗೆ ಉತ್ತಮವಾದಂತ ಬೆಲೆ ಕೊಡಬೇಕು, ವೈಜ್ಞಾನಿಕವಾದಂತ ಬೆಲೆ ಕೊಡಬೇಕು. ಹಾಗಾಗಿ ನಾವು ಇವತ್ತು ಈ ದಿನ ನಮ್ಮ ಕೇಂದ್ರ ಸಚಿವರ ಒಂದು ಮುಖಾಂತರ, ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸಚಿವರಿಗೆ ಮನವಿ ಮಾಡ್ತಾ ಇದ್ದೀವಿ. ನಮಗೆ ವೈಜ್ಞಾನಿಕವಾದಂತ ಬೆಲೆಯನ್ನ ಕೊಡಬೇಕು, ನಮ್ಮ ರೈತರನ್ನ ತಾಂಬಾಕು ಬೆಳೆಗಾರರನ್ನ ಉಳಿಸಬೇಕು ಅಂತ ಈ ಮೂಲಕ ನಾವು ಕೇಂದ್ರ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಹಾಗೂ ಬೆಳೆಗೆ ಅಂತ ಕೊಟ್ಟಿದ್ದಾರೆ, ಅವರು 340 ಅಲ್ಲಿಗೆ 30 ಮಿಲಿಯನ್ ಗ್ಯಾಪ್ಗೆ ತಂಬಾಕು ಬೆಳೆದಿದ್ದಾರೆ. ಆದ್ರೆ ಅಲ್ಲಿಯ ಸಂಸದರು, ಅಲ್ಲಿಯ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ಇವರೆಲ್ಲ ಸೇರಿ ಅಲ್ಲಿಗೆ ಒತ್ತು ಕೊಟ್ಟು